ನನ್ನ ಹೆಸರು ಉಷಾ ಅಂತ ಹೇಳಿ ಬಳ್ಳಾರಿಯಿಂದ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ನನ್ನ ಮದುವೆ ಆಗಿ 10 ವರ್ಷ ಆಯ್ತು. ನಮಗೆ ಮಕ್ಕಳಾಗಿರ್ಲಿಲ್ಲ. ನಾವು ಒಂದು 6 ವರ್ಷದಿಂದ ಟ್ರೈ ಮಾಡ್ತಾ ಇದ್ವಿ. ಬೇರೆ ಬೇರೆ ಹಾಸ್ಪಿಟಲ್ ಅಲ್ಲೆಲ್ಲ ತೋರ್ಸ್ಕೊಂಡಿದ್ವಿ. ಅಲ್ಲಿ ನನಗೆ ಸರ್ವಿಕ್ಸ್ ಪ್ರಾಬ್ಲಮ್ ಇದೆ ಅಂತಂದೇಳಿ ಹಿಸ್ಟ್ರೋಸ್ಕೋಪಿ, ಲ್ಯಾಪ್ಟ್ರೋಸ್ಕೋಪಿ, ಒಂದು 4 ಸಲ ಹಿಸ್ಟ್ರೋಸ್ಕೋಪಿ, 1 ಸಲ ಲ್ಯಾಪ್ಟ್ರೋಸ್ಕೋಪಿ ಮಾಡಿದ್ದಾರೆ. 5 ಸಲ ನನಗೆ ET ಟ್ರಾನ್ಸ್ಫರ್ ಆಗಿದೆ. ಅದ್ರಲ್ಲಿ 1 ಟೈಮ್ ಮಾತ್ರ ಸಕ್ಸಸ್ ಆಗಿತ್ತು ನನಗೆ. ಆದ್ರೆ ಅಲ್ಲಿ ನೆಕ್ಸ್ಟ್ 3 ಮಂತ್ಸ್ ಆದ್ಮೇಲೆ ಹಾರ್ಟ್ ಡೆವಲಪ್ ಆಗಿಲ್ಲ ಅಂತಂದೇಳಿ ಆಪರೇಷನ್ ಮಾಡಿದ್ರು. ನೆಕ್ಸ್ಟ್ ಮತ್ತೆ ನಾವು ಹಾಸ್ಪಿಟಲ್ ಚೇಂಜ್ ಮಾಡಿ ಐಕೆ ಹಾಸ್ಪಿಟಲ್ ಆಯ್ಕೆ ಮಾಡ್ಕೊಂಡಿವಿ. ಇಲ್ಲಿ ಬಂದ್ಮೇಲೆ ಸರ್ ಫಸ್ಟ್ ಟೈಮ್ ಬಂದಾಗ ನಮಗೆ ಮಾರ್ಕೆಟಿಂಗ್ ಮಾಡಿದ್ರು. ಮಾರ್ಕೆಟಿಂಗ್ ಮಾಡಿ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಯೂಟ್ರಸ್ ಎಲ್ಲ ಓಕೆ ಇದೆ, ಸರ್ವಿಕ್ಸ್ ಓಕೆ ಇದೆ, ಹಂಗಾಗಿ ನೀನು ಡೈರೆಕ್ಟ್ ET ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳಿದ್ರು. ಯಾವುದೇ ಹಿಸ್ಟ್ರೋಸ್ಕೋಪಿ, ಲ್ಯಾಪ್ಟ್ರೋಸ್ಕೋಪಿ ಏನು ಇಲ್ದಾನೆ 1 ಮಂತ್ ನಮಗೆ ಮಾಮೂಲಿ ಟ್ಯಾಬ್ಲೆಟ್ ಕೊಟ್ಟು ನೋಡಿದ್ರು. ನೆಕ್ಸ್ಟ್ ಸೈಕಲ್ ಅಲ್ಲಿ ಚೆನ್ನಾಗ್ ಬಂದಿದೆ ಯೂಟರಸ್ ಸೈಜ್ ಅಂತಂದೇಳಿ ಡೈರೆಕ್ಟ್ ET ಟ್ರಾನ್ಸ್ಫರ್ ಮಾಡಿದ್ರು. ನನಗೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಇಲ್ಲಿ ಸಕ್ಸಸ್ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ನಾನು ಬೇರೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿರೋದ್ರಿಂದ ಅಲ್ಲಿ ಟ್ಯಾಬ್ಲೆಟ್ಸ್ ಆಮೇಲೆ ಇಂಜೆಕ್ಷನ್ ಎಲ್ಲ ನೋಡಿದ್ರೆ ನನಗೆ ಇಲ್ಲಿ ಆರ್ಥಿಕವಾಗಿ ಹೊರೆ ಕಡಿಮೆ ಆಗಿದೆ. ಇಂಜೆಕ್ಷನ್ ಅಲ್ಲಿ ತುಂಬಾ ಇದ್ವು. ಟ್ಯಾಬ್ಲೆಟ್ಸ್ ಕೂಡ ನೋಡಿದ್ದೀನಿ ನಾನು ಅಲ್ಲಿ 3 ಮಂತ್ಸ್ ವರೆಗೂ ಕಂಟಿನ್ಯೂ ತಗೊಂಡಿರೋದ್ರಿಂದ ನನಗೆ 15 ಡೇಸ್ಗೆ 25,000 ವರೆಗೂ ಅಮೌಂಟ್ ಬರ್ತಾ ಇತ್ತು. ಬಟ್ ಇಲ್ಲಿ ತುಂಬಾ ಕಡಿಮೆ ಆಗಿದೆ. ನನಗೆ ತುಂಬಾ ಅನುಕೂಲ ಆಯ್ತು, ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು.